ಹಲೋ ಮಕ್ಕಳೇ, ಪರೀಕ್ಷೆ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪದ್ಮಶ್ರೀ ಮ್ಯಾಮ್. ಸಾಕಷ್ಟು ಮಕ್ಕಳು ಕೇಳ್ತಾರೆ, ಮ್ಯಾಮ್ ನಾವಿವಾಗ 10th ಸ್ಟ್ಯಾಂಡರ್ಡಲ್ಲಿ ಇದ್ದೀವಿ, ಶಾರ್ಟ್ಕಟ್ ಹೇಳಿ ಮ್ಯಾಮ್, ಹೆಂಗೆ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕು, ಟೆಲ್ ಮಿ ಕ್ವಿಕ್ ಟಿಪ್ಸ್, ಗಿವ್ ಮಿ ಲೈಕ್ ಕ್ವಿಕ್ ಸ್ಟ್ರಾಟಜೀಸ್ ದಟ್ ಐ ಕ್ಯಾನ್ ಯೂಸ್. ಅದ್ರ ಬದಲು ಏನು ಓದ್ಕೊಳ್ಬೇಕು ಅಂತ ಹೇಳಿ ಮ್ಯಾಮ್, ನಂದು ಈ ಜರ್ನಿನ ಈಸಿ ಮಾಡಿ, ಶಾರ್ಟ್ ಮಾಡಿ ಅಂತ. ಸೊ ಇನ್ ಟುಡೇಸ್ ಕ್ಲಾಸ್ ಐ ವಿಲ್ ಬಿ ಟಾಕಿಂಗ್ ಅಬೌಟ್ 7 ಶಾರ್ಟ್ಕಟ್ಸ್ ದಟ್ ಯು ಕ್ಯಾನ್ ಟೇಕ್. ಅರ್ಥ ಆಯ್ತಾ? ಸೊ ಈ ಶಾರ್ಟ್ಕಟ್ಸ್ ಏನು, ಇಟ್ಸ್ ಆ್ಯಕ್ಚುಲಿ ಅ ಹ್ಯಾಬಿಟ್ ಬಿಲ್ಡಿಂಗ್ ದಟ್ ಯು ನೀಡ್ ಟು ಡೂ. ಬಟ್ ಶಾರ್ಟ್ಕಟ್ ಅಂತೂ ಪಕ್ಕ ಇದು. ಸೊ ತಡ ಮಾಡೋದು ಬೇಡ. ವಾಟ್ ಐ ವಾಂಟ್ ಯು ಟು ಡೂ ಇಸ್, ಈ ಶಾರ್ಟ್ಕಟ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಕೆಳಗಡೆ ನಿಮ್ಗೆ ಯಾವ ಶಾರ್ಟ್ಕಟ್ ಇಷ್ಟ ಆಗುತ್ತೆ ಆವಾಗ ಕಾಮೆಂಟ್ ಮಾಡ್ತಾ ಹೋಗಿ, ಐ ಲೈಕ್ ದಿಸ್ ಶಾರ್ಟ್ಕಟ್ ಮ್ಯಾಮ್ ಅಂತ ಹಾಕಿ. ಅರ್ಥ ಆಯ್ತಾ? ಸೊ ಲೆಟ್ ಸ್ಟಾರ್ಟ್ ವಿತ್ ದ ಫಸ್ಟ್ ಶಾರ್ಟ್ಕಟ್. ಆಯಿತಾ? ಡೈಲಿ ರಿವಿಷನ್. ದಿನ ನೀವೇನು ಓದ್ತೀರಾ ಅದನ್ನು ರಿವೈಸ್ ಮಾಡ್ಕೊಳ್ಳಿ. ರಿವಿಷನ್ ಬಗ್ಗೆ ನಾನು ಒಂದು ಟೋಟಲ್ ಆಗಿ ಡಿಫ್ರೆಂಟ್ ವಿಡಿಯೋ ಹಾಕಿದ್ದೀನಿ, ಅದನ್ನು ಮಾಡ್ಕೊಳ್ಳಿ. ನೀವು ನಿದ್ದೆ ಮಾಡೋಕ್ಕಿಂತ ಒಂದು 10-15 ನಿಮಿಷದ ಮುಂಚೆ ನೀವು ಕಣ್ಮುಚ್ಕೊಂಡು ಎಲ್ಲ ರೀಕಾಲ್ ಮಾಡ್ಬೋದು, ರಿವೈಸ್ ಮಾಡ್ಕೊಬೋದು. ಆವತ್ತಿನ ದಿನ ಏನು ಓದಿದ್ದೀರಾ ಆವತ್ತೇ ರಿವೈಸ್ ಮಾಡಿದ್ರೆ ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿಗೆ ಇನ್ಫಾರ್ಮೇಷನ್ ಹೋಗಿ ಜಾಮ್ ಆಗಿಬಿಡುತ್ತೆ. ಆ್ಯಂಡ್ ನೀವು ಯಾವಾಗ ಅದನ್ನು ರೀಕಾಲ್ ಮಾಡೋಕ್ಕೆ ಇಷ್ಟಪಡ್ತೀರಾ, FA1, FA2, FA3 ಪ್ರಿಪ್ರೇಟ್ರಿ ಎಲ್ಲ ಅದಕ್ಕೂ ನಿಮಗೆ ಜ್ಞಾಪಕ ಬಂದುಬಿಡುತ್ತೆ. ಓಕೆ, ಸೊ ಡೈಲಿ ರಿವಿಷನ್ ಈಸ್ ಅ ಮಸ್ಟ್ ಮಾತ್ರ. ಆ್ಯಂಡ್ ನಿಮಗೆ ಈ ಸ್ಟ್ರಾಟಜಿ ಇಷ್ಟ ಆದರೆ, ಈ ಶಾರ್ಟ್ ಕಟ್ ಇಷ್ಟ ಆಗಿದ್ರೆ ಕೆಳಗೆ ಕಾಮೆಂಟ್ ಮಾಡಿ. ಮುಂದಿನ ಒಂದು ನೋಡೋಣ, ಮಿಸ್ಟೇಕ್ ನೋಟ್ಬುಕ್. ನಾಟ್ ಆಲ್ ಟೀಚರ್ಸ್ ಟೆಲ್ ಯು ದಿಸ್, ಯು ಮೈಟ್ ಹ್ಯಾವ್ ಬೀನ್ ಲಿಸ್ನಿಂಗ್ ಟು ದಿಸ್ ಫಾರ್ ದ ವೆರಿ ಫಸ್ಟ್ ಟೈಮ್. ಆಯಿತಾ? ಸೊ ನೀವೇನು ಮಾಡಿ, ಒಂದು ನೋಟ್ಬುಕ್ ಇಟ್ಕೊಳ್ಳಿ. ಆ ನೋಟ್ಬುಕ್ ಮೇಲೆ ರೆಡ್ ಕಲರಲ್ಲಿ ಮಿಸ್ಟೇಕ್ಸ್ ಅಂತ ಬರೀರಿ. ನೀವು ಯಾವಾಗ ಏನು ಮಿಸ್ಟೇಕ್ ಮಾಡ್ತೀರಲ್ಲ ಆ ಮಿಸ್ಟೇಕ್ದೆಲ್ಲ ಲಿಸ್ಟ್ ಮಾಡ್ಕೊಂಡೋಗಿ. ಯಾವ ಕ್ವೆಶನ್ ರಾಂಗಾಗಿ ಆನ್ಸರ್ ಮಾಡಿದ್ದೀರಾ ಆ ಕ್ವೆಶನ್ ಎಲ್ಲ ಬರ್ಕೊಂಡೋಗಿ. ಆರ್ಟಿಕಲ್ಸಲ್ಲಿ ತಪ್ಪು ಮಾಡಿದ್ರೆ ಆ ಕ್ವೆಶನ್ ಏನೋ ಬರೀರಿ. ಲೈಫ್ ಪ್ರಾಸೆಸ್ಸಲ್ಲಿ ಒಂದು ಕ್ವೆಶನಲ್ಲಿ ತಪ್ಪು ಮಾಡಿದ್ರೆ ಅದು ಬರೀರಿ. ಮ್ಯಾಥ್ಸಲ್ಲಿ ಮಾಡಿದ್ದೀರಾ ಅದನ್ನು ಬರೀರಿ. ಅರ್ಥ ಆಯ್ತಾ? ಪ್ರಾಬ್ಲಮ್ ಕರೆಕ್ಟಾಗಿ ಹೆಡ್ಡಿಂಗು ಪ್ರಾಬ್ಲಮ್ ಬರೆದಿಟ್ಕೊಳ್ಳಿ. ಸೊ ಬೈ ದಿ ಎಂಡ್ ಆಫ್ ದಿಸ್ ಅಕಾಡೆಮಿಕ್ ಇಯರ್ ಯು ವಿಲ್ ಹ್ಯಾವ್ ಅರೌಂಡ್ 200, 300, 500 ಮಿಸ್ಟೇಕ್ಸ್. That will actually help you to concentrate on what you are struggling with. ಅರ್ಥ ಆಯ್ತಾ? ಸೊ ಮಿಸ್ಟೇಕ್ ನೋಟ್ಬುಕ್ಸ್ನ ಇಟ್ಕೊಳ್ಳೋದನ್ನ ಮರಿಬೇಡಿ ಮಕ್ಕಳ. ಓಕೆ, ಇದಂತೂ ನನಗಂತೂ ಸೂಪರ್. ಐ ಥಿಂಕ್ ದಿಸ್ ಇಸ್ ಮೈ ಫೇವ್ರೆಟ್ ಶಾರ್ಟ್ಕಟ್. ಕೆಳಗಡೆ ನೋಡಿ, ಕಾಮೆಂಟ್ ಮಾಡಿ. ಬಿಕಾಸ್ ತಿರ್ಗಾ ಯಾವತ್ತಾದ್ಮೇಲೆ ಏನಪ್ಪ ಮಿಸ್ಟೇಕ್ ಮಾಡಿದೆ ಇದರಲ್ಲಿ ಅಂತ ಯೋಚಿಸೋದು ನೆಸೆಸಿಟಿ ಇರಲ್ಲ. ಇಲ್ಲೇ ನಿಮ್ಮ ಮಿಸ್ಟೇಕ್ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟು ಮಿನಿ MCQs. ದಿಸ್ ಇಸ್ ಅ ವೆರಿ ಸ್ಮಾಲ್ ಕ್ಯೂಟ್ ಸ್ಟ್ರಾಟಜಿ. ಪ್ರತಿದಿನ ಒಂದು 3-5 ಕ್ವೆಶನ್ನ ಸಾಲ್ವ್ ಮಾಡಿ. MCQs ಆಗಿರ್ಬೋದು, ಇಟ್ಸ್ ನಾಟ್ ಜಸ್ಟ್ MCQs, ಈವನ್ ಲೈಕ್ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್. ನೀವೇನು ಓದಿರ್ತೀರಾ ಅದರ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಇರುತ್ತಲ್ಲ, 3 to 5 ಕ್ವೆಶನ್ಸ್ನ ಸಾಲ್ವ್ ಮಾಡಿ. ಆ್ಯಂಡ್ ಟೆಸ್ಟ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ದಿಸ್ ವಿಲ್ ಆಲ್ಸೋ ಬೂಸ್ಟ್ ಯುವರ್ ಎಕ್ಸಾಮ್ ಹಾಲ್ ಸ್ಕಿಲ್ಸ್. ಆಯಿತಾ? ಆ್ಯಂಡ್ ಆಲ್ಸೋ ರೆಡಿನೆಸ್. ಆಯಿತಾ? ಸೊ ಇದನ್ನು ಮಾಡಿ. ಇಫ್ ಯು ಲೈಕ್ ದಿಸ್ ಕೆಳಗೆ ಕಾಮೆಂಟ್ ಮಾಡಿ. ಬಟ್ ದಿಸ್ ಸ್ಟ್ರಾಟಜಿ ವಿಲ್ ಹೆಲ್ಪ್ ಯು ಇನ್ ದ ರಿವಿಷನ್ ಆಲ್ಸೋ. 10 ನಿಮಿಷ ಮುಂಚೆ ಮಲ್ಗೋಕ್ಕಿಂತ ಮುಂಚೆ ಮಾಡಿ ಅನ್ನಲ್ಲ. ಸೊ ಇದನ್ನು ನೀವು ಅದು ಮಾಡ್ಕೊಂಡು 2 ಸ್ಟ್ರಾಟಜಿನ ಒಂದೇ ಸತಿ ಇಂಪ್ಲಿಮೆಂಟ್ ಮಾಡ್ಬೋದು. 2 in 1. ಓಕೆ, ನೆಕ್ಸ್ಟು ಟೀಚರ್ ಕಾನ್ಸೆಪ್ಟ್. ಇದು ಫೇಮನ್ ಅವ್ರ ಟೆಕ್ನಿಕು. ಎಕ್ಸ್ಪ್ಲೇನ್ 1 ಕಾನ್ಸೆಪ್ಟ್ ಅಲೌಡ್ ಎವ್ರಿ ಡೇ. ನೀವು ಜೋರಾಗಿ ನಿಮ್ಮ ರೂಮಲ್ಲಿ ಬಾಗ್ಲು ಹಾಕೊಂಡು ನೀವೇ ಯಾರಿಗೋ ಹೇಳ್ಕೊಟ್ಟಿರೋಂಗೆ ಮಾಡ್ಬೋದು. ಇಲ್ಲ ಮ್ಯಾಮ್ ನಮ್ಮ ಅಪ್ಪ ಅಮ್ಮ ನಾನು ಹುಚ್ಚ ಅನ್ಕೊಂತಾರೆ ಅಂದರೆ ಅವ್ರನ್ನೇ ಕೂಡಿಸಿ 2 ಚೇರ್ ಕೊಡಿ, ಇಲ್ಲರ 1 ಚೇರ್ ಕೊಡಿ, ಕೂತ್ಕೊಳ್ಳಿ ಅವರು, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ. ನಾನು ಓದೋವಾಗ ಏನು ಮಾಡ್ತಿದ್ದೆ, ನನ್ನ ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಐ ಯೂಸ್ ಟು ಎಕ್ಸಾಮ್ ಹಿಂದಿನ ಟೈಮಲ್ಲಿ ಹೋಗಿ ಎಲ್ಲನೂ ಕರೆದು ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಬಟ್ ಪ್ರಾಕ್ಟೀಸ್ ಮಾಡುವಾಗ ಒಂದು ವೈಟ್ ಬೋರ್ಡೋ ಬ್ಲ್ಯಾಕ್ ಬೋರ್ಡೋ ಇಟ್ಕೊಂಡು ಅದ್ರ ಮೇಲೆ ಬರಿತಾ ಅಸ್ಯೂಮ್ ದರ್ ಇಸ್ ಸಮನ್ ಇನ್ ಫ್ರಂಟ್ ಆಫ್ ಯು ಆ್ಯಂಡ್ ಟೀಚ್. ಇವಾಗ ಏನಾಗುತ್ತೆ, ನಾನು ಹೇಳ್ಕೊಟ್ಟಾಗ ನಾನು ಇಂಗ್ಲೀಷ್ ಚೆನ್ನಾಗಿ ಕಲಿತಿದ್ದೀನಿ ನಿಮ್ಗಳ ಜೊತೆ. ಓಕೆ, ಸೊ ದಟ್ ಈಸ್ ವೈ ಯು ನೀಡ್ ಟು ಟೀಚ್ ಟು ಲರ್ನ್. ಆಯಿತಾ? ನೆಕ್ಸ್ಟು ಫ್ಲ್ಯಾಶ್ ಕಾರ್ಡ್ಸ್ ಆ್ಯಂಡ್ ಕ್ವಿಕ್ ನೋಟ್ಸ್. ಬೆಸ್ಟ್ ವೇ ಇದು. ನೀವೇನು ಮಾಡಿ, ವೆನ್ ಯು ಫೈಂಡ್ ಟೈಮ್ ಓವರ್ ದ ವೀಕೆಂಡ್, ಓಕೆ ಇವತ್ತೇನು ಹೋಮ್ವರ್ಕ್ ಕೊಟ್ಟಿಲ್ಲ ಪ್ರಥಮ ಕ್ಲಾಸಲ್ಲಿ ನಮ್ಮ ಇದರಲ್ಲಿ ಅಂದಿದ ತಕ್ಷಣ ಫ್ಲ್ಯಾಶ್ ಕಾರ್ಡ್ಸ್ ಕ್ರಿಯೇಟ್ ಮಾಡಿ. ಇವಾಗ AI ಇದೆ ಮಕ್ಕಳ. ChatGPTಗೆ ಯು ಪುಟ್ ಅ ಪರ್ಟಿಕ್ಯುಲರ್ ಟೆಕ್ಸ್ಟ್ ಬುಕ್ ಆ್ಯಂಡ್ ಸೇ ಪ್ರಾಂಪ್ಟ್ ಕೊಡಿ, ಐ ವಾಂಟ್ ಯು ಟು ಕ್ರಿಯೇಟ್ ಫ್ಲ್ಯಾಶ್ ಕಾರ್ಡ್ಸ್ ಫಾರ್ ಮೀ ಅಂತ. ಆಮೇಲೆ ಅದನ್ನು ಪ್ರಿಂಟರ್ ಅಂಗಡಿಗೆ ಹೋಗ್ಬಿಟ್ಟು ಪ್ರಿಂಟ್ ಮಾಡಿಸಿ ಅದನ್ನು ಯೂಸ್ ಮಾಡ್ಕೊಳ್ಳಿ. ಯು ಡೋಂಟ್ ಹ್ಯಾವ್ ಟು ಸಿಟ್ ಆ್ಯಂಡ್ ರೈಟ್ ಎವ್ರಿಥಿಂಗ್. AI ಇದ್ದಾಗ ಸ್ಮಾರ್ಟಾಗಿ ವರ್ಕ್ ಮಾಡಿ. ಓಕೆ, ಯೂಸ್ ಇಟ್ ವೆನ್ ಇಟ್ಸ್ helpful for you. It's okay to do it. Okay, but under your parent supervision if they feel it's important. Okay, so flashcards, quick notes will really help. Notes kanta prati ಒಂದು ಸಬ್ಜೆಕ್ಟ್ಗೆ ಡಿಫ್ರೆಂಟ್ ಬುಕ್ ಇಟ್ಕೊಳ್ಳಿ ಅಂತ ನಾನು ಹೇಳಿದೆ, ಅದನ್ನೇ ಫಾಲೋ ಮಾಡಿ. ನೆಕ್ಸ್ಟು ವೀಕ್ ಸಬ್ಜೆಕ್ಟ್ ಫಸ್ಟ್. ಆಲ್ ರೈಟ್,
ಸೊ ನಾನು ವೀಕ್ ಸಬ್ಜೆಕ್ಟ್ ಫಸ್ಟ್ ಅಂತ ಹೇಳಿದಾಗ ಇಫ್ ಯು ಫೈಂಡ್ ಮ್ಯಾಥ್ಸ್ ಟಫ್ ಕೆನ್ ಐ ಸೇ ಬರೀ ಮ್ಯಾಥ್ಸ್ನ ಓದ್ಕೊಳ್ಳಿ? ಇಲ್ಲ. ಮೇಕ್ ಶ್ಯೂರ್ ಎವ್ರಿ ಡೇ 30 ಮಿನಿಟ್ಸ್ ನೀವು ಓದಕ್ಕೆ ಕೂತ್ಕೊಂಡಾಗ ಫಸ್ಟ್ ಸಬ್ಜೆಕ್ಟು ಮ್ಯಾಥ್ಸ್ ಇರುತ್ತೆ. 30 ಮಿನಿಟ್ಸ್ ಎವ್ರಿ ಡೇ ಮ್ಯಾಥ್ಸ್ನ ಪ್ರಾಕ್ಟೀಸ್ ಮಾಡಿ ಇಫ್ ದಟ್ ಇಸ್ ಸಮಥಿಂಗ್ ಯು ಆರ್ ಸ್ಟ್ರಗ್ಲಿಂಗ್ ವಿತ್. 30 ಮಿನಿಟ್ಸ್ ಸ್ಪೆಂಡ್ ಆನ್ ಸೈನ್ಸ್, 30 ಮಿನಿಟ್ಸ್ ಆನ್ ವಾಟ್ ಎವರ್ ಸಬ್ಜೆಕ್ಟ್ ಯು ಫೈಂಡ್ ಇಟ್ ಡಿಫಿಕಲ್ಟ್. ಇನ್ನು ಮಿಕ್ಕಿದನ್ನೆಲ್ಲ ನೀವು ರೊಟೇಷನಲ್ಲಿ ವಾರಕ್ಕೆ 3 ದಿನ, ವಾರಕ್ಕೆ 2 ದಿನ ಓದ್ಕೊಳ್ಬೋದು. ಓಕೆ, ಸೊ ದಟ್ ಈಸ್ ಸಮಥಿಂಗ್ ಯು ನೀಡ್ ಟು ಡೂ. ಮಿನಿ ಟೆಸ್ಟ್ ಸಿಮ್ಯುಲೇಷನ್ಸ್ ಅಂತ. ಸಿಮ್ಯುಲೇಷನ್ ಅಂದರೆ ಏನು? ಒಂದು ಎಕ್ಸಾಮ್ ಲೈಕ್ ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಪ್ರತಿದಿನ ಅಂತ ನಾನು ಇಲ್ಲಿ ಹಾಕಿದ್ದೀನಿ. ಸೊ ಬಟ್ ನೀವೇನು ಮಾಡೋದು, ವೀಕ್ಲಿ ಒಂದು ಸತಿ ಓವರ್ ದ ವೀಕೆಂಡ್, ಸಂಡೇ ಯೂಶಲಿ ಸ್ಕೂಲ್ಗೆ ಹೋಗಲ್ಲ, ಸೊ ಅರ್ಲಿ ಮಾರ್ನಿಂಗ್ ಟೇಕ್ ಎನ್ hour ಟೆಸ್ಟ್, ಟೇಕ್ ಅ 3 hour ಟೆಸ್ಟ್, ರೈಟ್? ಸೊ ಏನು ಮಾಡಿ, ಒಂದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ತೆಕ್ಕೊಳ್ಳಿ. ಇವಾಗ ತನಕ ನಿಮ್ಗೆ ಯಾವ್ಯಾವ ಲೆಸನ್ ಓದಿರ್ತೀರ ಆ ಪ್ರಶ್ನೆಗಳನ್ನ ಉತ್ತರಿಸಿ. ಮ್ಯಾಮ್ ಇವಾಗಂದ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಯಾಕೆ ಮಾಡಬೇಕು, ಪ್ರತಿ ಚಾಪ್ಟರ್ ಮುಗ್ದೇ ಇಲ್ಲ. ಇಟ್ಸ್ ಓಕೆ, ವಾಟ್ ಎವರ್ ಚಾಪ್ಟರ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಯು ಡೂ ದ್ಯಾಟ್, ದ್ಯಾಟ್ಸ್ ಮೋರ್ ದೆನ್ ಎನಫ್ ಮಕ್ಕಳ. ಆಯಿತಾ? ಐ ರಿಯಲಿ ಲೈಕ್ ದಿಸ್ ವಿಲ್ ಬಿಲ್ಡ್ ಯೋರ್ ಕಾನ್ಫಿಡೆನ್ಸ್ ಮಕ್ಕಳ. ನಿಮ್ಮ ಎಕ್ಸಾಮಲ್ಲಿ ಹೆಂಗೆ ಬರಿಬೇಕು ಗೊತ್ತಾಗುತ್ತೆ, ರೈಟಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ, ಆ್ಯಂಡ್ ಇಟ್ ವಿಲ್ ಆ್ಯಕ್ಚುಲಿ ಪ್ರಿಪೇರ್ ಯು ಫಾರ್ ದ ಡೇ. ಅರ್ಥ ಆಯ್ತಾ? ನಿಮ್ಮ ಒಂದು ಎಕ್ಸಾಮ್ ವೀಕ್ ಏನಿದೆ SSLC 2027 ಅದಕ್ಕೆ ನಿಮಗೆ ಪ್ರಿಪೇರ್ ಮಾಡುತ್ತೆ. ಸೊ ನಿಮ್ಮ ಫೇವ್ರೆಟ್ ಸ್ಟ್ರಾಟಜಿ ಯಾವುದು ಅಂತ ಕೆಳಗೆ ಹಾಕಿ. ಆ್ಯಂಡ್ ದೀಸ್ 7 ಶಾರ್ಟ್ಕಟ್ಸ್ ವಾಸ್ ಅ ವೆರಿ ಶಾರ್ಟ್ ಕ್ಲಾಸ್. ಸೊ ಈ ಶಾರ್ಟ್ಕಟ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ SSLC ಎಕ್ಸಾಮಲ್ಲಿ 625 ನಾಪ್ಕ ಇದೆ ಅಲ್ಲ, ನಮ್ಮ ಮೌಂಟ್ ಎವರೆಸ್ಟ್ ಟಾರ್ಗೆಟ್, ಅದನ್ನು ಅಚೀವ್ ಮಾಡಿ. ಆ್ಯಂಡ್ ಇಫ್ ಯು ಗೋನ್ ಟು ಡೂ ದಿಸ್, ಪುಟ್ ಯುವರ್ ಮೋಸ್ಟ್ ಫೇವ್ರೆಟ್ ಸ್ಟ್ರಾಟಜಿ ಆರ್ ಶಾರ್ಟ್ಕಟ್ ಬಿಲೋ. ಆಯಿತಾ? ಇದೇ ರೀತಿಯಾಗಿ ಕ್ಲಾಸಸ್ಗೋಸ್ಕರ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಮ್ಮ ಒಂದು ಟೆಲಿಗ್ರಾಮ್ ಚಾನೆಲ್ನ ಜಾಯಿನ್ ಆಗಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ಲೈಕ್ ದ ವಿಡಿಯೋ ಆ್ಯಂಡ್ ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್ಸ್. ಆಯಿತಾ? ಈ ಕ್ಲಾಸ್ನ ನಿಮ್ಮ ಜೊತೆ ಮಾಡಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಮತ್ತೆ ಸಿಗೋಣ. ಟಾಟಾ, ಬಾಯ್ ಬಾಯ್.